ಹಲೋ ನಮಸ್ಕಾರ ಸ್ನೇಹಿತರ. ಸಂಗೀತ್ ಅವರು ಕುಮಾಗ್ ಹೋಗೋದಕ್ಕೆ ಕಾರಣ ಅಶ್ವಿನಿ ಅನ್ನೋ ಸತ್ಯ ಬಯಲ ಅಂತ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಸಂಗೀತ್ ಅವರು ಕುಮಾಗ್ ಹೋಗ್ತಿದ್ದಾಗೆ ಅಜಿತ್ ಭೂಮಿಯ ವಿರುದ್ಧ ಸಿಡಿದಿರ್ತಾರೆ. ಬಿಕಾಸ್ ಇಲ್ಲಿ ಭೂಮಿ ತಮ್ಮ ಕಾಂಟ್ಯಾಕ್ಟ್ ಮ್ಯಾರೇಜ್ ವಿಷಯವನ್ನ ಸಂಗೀತ್ ಅವ್ರಿಗೆ ಹೇಳಿದ್ರಿಂದಾನೆ ಇವತ್ತು ಸಂಗೀತ್ ಅವರು ಕುಮಾಗ್ ಹೋಗಿರೋದು. ನಮ್ಮನಿಗೆ ಈ ರೀತಿ ಆಗೋದಕ್ಕೆ ಕಾರಣ ನೀನೇನೆ, ಇನ್ನು ಮುಂದೆ ನನ್ನ ಜೊತೆಯಲ್ಲಿ ಇರಬೇಡ ಅಂತ ಹೇಳಿ ಭೂಮಿಯನ್ನ ಮನೆಯಿಂದ ಹೊರಗಡೆ ಹಾಕ್ತಾರ. ಇತ್ತ ಕಡೆ ತನ್ನ ತಾಯಿಯನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಗುರುಗಳು ಹೇಳಿದಾಗ ಭಿಕ್ಷೆ ಬೇಡು ವ್ರತವನ್ನ ಕೂಡ ಮಾಡ್ತಾರ. ಎಲ್ಲವನ್ನ ಕೂಡ ಮಾಡಿ ತನ್ನ ಅಮ್ಮನಿಗೋಸ್ಕರ ಅದರಿಂದ ಬಂದಂತಹ ದುಡ್ಡಿನಿಂದ ಪದಾರ್ಥವನ್ನ ತೆಗೆದುಕೊಂಡು ಪ್ರಸಾದವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಕ್ಕೆ ಭೂಮಿಯ ಸಹಕಾರ ಕೂಡ ಇರುತ್ತೆ. ನಂತರ ಭೂಮಿ ಹೋಗಿದೆ ಸಂಗೀತ್ ಅವರ ಮುಂದೆ, ನಾನು ಅಜಿತ್ರನ್ನ ಪ್ರೀತಿ ಮಾಡ್ತೀನಿ, ಅಜಿತ್ ಸಾಹೇಬ್ರಂದ್ರೆ ನಂಗೆ ತುಂಬಾನೇ ಇಷ್ಟ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾಗೆ ಸಂಗೀತ್ ಅವ್ರಿಗೆ ಪ್ರಜ್ಞೆ ಬರೋದಕ್ಕೆ ಶುರುವಾಗುತ್ತೆ. ಇತ್ತ ಕಡೆ ನಚ್ಚಿ ತನ್ನ ಅಮ್ಮನಿಗೆ ಪ್ರಜ್ಞೆ ಬಂದ ತಕ್ಷಣ ಮನೆಯವ್ರು ಎಲ್ರಿಗೂ ಕೂಡ ಕಾಲ್ ಮಾಡಿ ಹೇಳ್ತಾರೆ. ತಮ್ಮ ದೇವರು ಕೊಟ್ಟಂತ ಒಂದು ವರ ಅಂತ ಅನ್ಕೊಂಡಂತ ಅಜಿತ್ ಮನೆಯವರು ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೊರಟು ಬರ್ತಾರೆ. ಇಲ್ಲಿ ಸಂಗೀತ್ ಅವ್ರಿಗೆ ಪ್ರಜ್ಞೆ ಬಂದಿರೋದ್ರಿಂದ ಎಲ್ರಿಗೂ ಕೂಡ ಖುಷಿ ಆಗತ್ತೆ. ಇತ್ತ ಕಡೆ ನಿಜಕ್ಕೂ ಈ ರೀತಿ ಆಗೋದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ ಸತ್ಯಣ್ಣಂಗೆ ಅನ್ಸುತ್ತೆ. ಜೊತೆಗೆ ಸಂಗೀತ್ ಅವ್ರಿಗೆ ಪ್ರಜ್ಞೆ ಬಂದಿದ್ರಿಂದ ಅಲ್ಲಿಗೆ ಅವರು ಕೂಡ ಬರ್ತಾರೆ. ಈ ಕಡೆ ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರೆ, ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾರೆ. ಕೊನೆಗೂ ಸಂಗೀತ್ ಅವರು ಎಚ್ಚರವಾಗ್ತಾರೆ. ಸಂಗೀತ್ ಅವರು ಎಚ್ಚರ ಆಗ್ತಿದ್ದಾಗನೇ ಮನೆಯವ್ರು ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಿದ್ದಾರೆ. ಜೊತೆಗೆ ಇಲ್ಲಿ ಮಗಳು ಅಪ್ಪು ಅಂತೂ ನಾನು ಅರ್ಧದಂದನೇ ಟ್ರಿಪ್ ಬಂದ್ಬಿಟ್ಟೆ ಅಮ್ಮ ಅಂತ ಹೇಳ್ತಾರೆ. ನಚ್ಚಿ ನೀನು ಯಾವಾಗ ಬಂದು ಅಂತ ಹೇಳಿ ಅಮ್ಮ ಕೇಳಿದಾಗ, ಅಮ್ಮ ನಿಮ್ಗೆ ಈ ರೀತಿ ಆಗಿದೆ ಅಂತ ನಾನು ಫಾರಿನಲ್ಲಿ ಇರಬೇಕಾದ್ರೆ ಹೇಳಿದ್ರು, ತಕ್ಷಣ ಹೊರಟು ಬಂದ್ಬಿಟ್ಟೆ, ನಿಮ್ಮ ಹತ್ರನೇ ಇದ್ದೆ ಗೊತ್ತಾ, ನಿಮಗೆ ಪ್ರಜ್ಞೆ ಬರೋ ತನಕ ಅಂತ ಮಗ ನಚ್ಚಿ ಕೂಡ ಹೇಳ್ತಿದ್ದಾರೆ. ಈ ಕಡೆ ಎಲ್ಲರೂ ಕೂಡ ಸಂಗೀತ ಅವರು ಎಚ್ಚರ ಆಗಿದ್ದಕ್ಕೆ ತುಂಬಾ ಖುಷಿ ಪಡ್ತಿದ್ದಾರೆ. ಈ ಕಡೆ ಭೂಮಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಜೊತೆಗೆ ಇಲ್ಲಿ ಏನಿದು ಸಂಗೀತ ಈ ರೀತಿ ಮಾಡ್ಕೊಂಡು ಬಿಟ್ಟಿಯಲ್ಲ ಅಂತ ಹೇಳ್ತಿದ್ದಾರೆ. ಅಜಿತ ಯಾಕೋ ಈ ರೀತಿ ಆಗಿದೆಯಾ ಅಂತ ಹೇಳಿ ಕೇಳಿದಾಗ, ನಿನಗೋಸ್ಕರ ಅವನು ಭಿಕ್ಷೆ ಬೇಡಿ ಎಲ್ಲ ವ್ರತನೂ ಕೂಡ ಮಾಡಿದಾನೆ ಗೊತ್ತಾ, ನಿನ್ನನ್ನು ಉಳಿಸ್ಕೋಬೇಕು ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಹೇಳ್ತಾರೆ. ತನ್ನ ಮಗ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನೋಡಿದ್ರೆ ನಿಜಕ್ಕೂ ಸಂಗೀತ ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಇತ್ತ ಕಡೆ ಅಜಿತ್ ಅಂತೂ, ಅಮ್ಮ ನೀವೇನು ಆಯಾಸ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ನಂತರ ಭೂಮಿಯನ್ನು ನೋಡಿದ್ದೆ, ಭೂಮಿ ಬಾಮ್ಮ ಇಲ್ಲಿ ಯಾಕಷ್ಟು ದೂರದಲ್ಲಿ ನಿಂತಿದ್ಯಾ, ಯಾಕೆ ನನಗೆ ಈ ರೀತಿ ಆಗೋಗಿದೆ ಅಂತ ನಿಂಗೆ ತುಂಬ ನೋವಾಗಿರುತ್ತಲ್ವಾ, ಹತ್ತು ಕಣ್ಣೆಲ್ಲ ಕೆಂಪಾಗಿದೆ ನೋಡು ಅಂತ ಹೇಳಿ ಹೇಳ್ತಿದ್ದಾರೆ. ತದನಂತರ ಹೌದು ನನಗೇನಾಯಿತು ಅಂತ ಕೇಳಿದಾಗ ಈ ಕಡೆ ಎಲ್ರಿಗೂ ಅಚ್ಚರಿ ಆಗುತ್ತೆ. ಬಿಕಾಸ್ ಇವ್ರಿಗೆ ಏನೂ ಕೂಡ ನೆನಪಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಂತರ ಭೂಮಿ ಮತ್ತೆ ಅಜಿತ್ ಕೈ ಹಿಡಿದು ನಿಮ್ಮಿಬ್ಬರನ್ನ ಹೀಗೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನನಗೆ ಯಾವುದು ಕೂಡ ನೆನಪಿಲ್ಲ ಅಂತ ಕೂಡ ಸಂಗೀತ ಅವರು ತಿಳಿಸ್ತಾರೆ. ನಂತರ ಡಾಕ್ಟರ್ ಬಂದು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಿದ್ರೆ, ಅವ್ರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ, ಅವ್ರಿಗೆ ತೊಂದರೆ ಆಗತ್ತೆ ಅಂತ ಹೇಳಿದಾಗ ಸರಿ ಆಯಿತು ಸಾರಿ ಅಂತ ಅಜಿತ್ ಫ್ಯಾಮಿಲಿ ಎಲ್ಲರೂ ಕೂಡ ಹೇಳ್ತಾರೆ. ನಂತರ ಡಾಕ್ಟರ್ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅವರ ಒಂದು ಸ್ಕ್ಯಾನಿಂಗನ್ನು ಎಕ್ಸ್ರೇಯನ್ನು ತೋರಿಸ್ತಿದ್ದಾರೆ. ನೋಡಿ ಅವ್ರಿಗೆ ಬ್ಲಡ್ ಕ್ಲಾಟ್ ಆಗಿತ್ತು, ಹಾಗಾಗಿ ಕೋಮಾಗೆ ಹೋಗಿದ್ರು. ಈಗ ಮೆಡಿಕೇಶನ್ ಆಗಿರೋದ್ರಿಂದಾಗಿ ಅದು ವರ್ಕ್ ಆಗಿದ್ರಿಂದಾಗಿ ಎಲ್ಲ ಕೂಡ ಸರಿ ಹೋಗಿದೆ. ಆದರೆ ಇನ್ನೂ ಕೂಡ ಸ್ವಲ್ಪ ಸ್ಟ್ರೈನ್ ಇದೆ. ಅದೇ ಕಾರಣಕ್ಕೋಸ್ಕರನೇ ಅವ್ರಿಗೆ ಶಾರ್ಟ್ ಟರ್ಮ್ ಮೆಮೊರಿ ಆಗಿದೆ. ಆ ಒಂದು ಮೆಮೊರಿ ಲಾಸ್ದಿಂದ ಅವರು ಯಾವುದಕ್ಕೆ ಶಾಕ್ ಆದರೂ ಅದು ಅವ್ರಿಗೆ ನೆನಪಿರುವುದಿಲ್ಲ, ಅದ್ರ ಹಿಂದೆಲ್ಲ ನೆನಪಿರುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಇತ್ತ ಕಡೆ ಯಾರು ಕೂಡ ಅವ್ರಿಗೆ ಸ್ಟ್ರೆಸ್ ಮಾಡಬೇಡಿ, ಅವ್ರಿಗೆ ಸ್ಟ್ರೆಸ್ ಮಾಡಿದಷ್ಟು ಕೂಡ ಅವ್ರಿಗೆ ಒತ್ತಡ ಆಗುತ್ತೆ, ಆಮೇಲೆ ಮತ್ತೆ ಕಷ್ಟದ ಪರಿಸ್ಥಿತಿಗೆ ಜಾರುವ ಸಮಯ ಇರುತ್ತೆ. ಹಾಗಾಗಿ ಅವರು ಯಾವುದಕ್ಕೆ ಶಾಕ್ ಆದರೂ ಆ ವಿಷಯನ ಮತ್ತೆ ತೆಗೆದೇ ಇರೋದೇ ಒಳ್ಳೇದು ಅಂತ ಹೇಳಿದಾಗ ನಮಗೆ ಯಾಕೆ ಶಾಕ್ ಆದರೂ ಅಂತಲೇ ಗೊತ್ತಿಲ್ಲ. ಹಾಗಾಗಿ ನಾವು ಅದನ್ನು ನೆನೆಸೋ ಕೆಲಸಕ್ಕೂ ಕೂಡ ಮುಂದಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಸತ್ಯ ಅವರು ಕೂಡ ತಿಳಿಸ್ತಾರೆ. ತದನಂತರ ಇಲ್ಲಿ ಮತ್ತೆ ಎಲ್ಲರೂ ಕೂಡ ಸಂಗೀತ ಅವರ ಬಳಿಗೆ ಹೋಗ್ತಾರೆ. ಸಂಗೀತ ಅವರ ಬಳಿಗೆ ಹೋಗಿದ್ದೆ, ಎಲ್ಲರೂ ಯಾಕೆ ಇಲ್ಲೇ ಇದ್ದೀರಾ, ಮನೆಗೆ ಹೋಗಿ ಇದೇನು ಪಿಕ್ನಿಕ್ ಸ್ಪಾಟ್ ಅಂತ ಅಂದ್ಕೊಂಡಿದ್ರ ಅಂತ ಸಂಗೀತ ಅವರೇ ಹೇಳ್ತಿದ್ದಾರೆ. ಇತ್ತ ಕಡೆ ನೀನು ನನ್ನನ್ನು ಬಿಟ್ಟು ಹೋಗಿದ್ರೆ ಅಮ್ಮ ಏನು ಮಾಡಬೇಕಿತ್ತು ನಾನು ಅಂತ ಗಂಡ ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಇತ್ತ ಕಡೆ ಸತ್ಯ ಅವರು ನಿಮ್ಗೇನಾಯಿತು ಅಂತ ನೆನಪಿಲ್ವಾ ಸಂಗೀತಮ್ಮ, ಏನಾಯಿತು ನಿಮಗೆ ಅದಕ್ಕೂ ಮುನ್ನ ಅಂತ ಕೇಳಿದಾಗ, ಅದು ನಚ್ಚಿ ಮತ್ತು ಅಂಜು ಜಾತಕ ತೊಗೊಂಡು ಬನ್ನಿ ಅಂತ ಹೇಳಿ ಅಶ್ವಿನಿನ ನಾನು ದೇವರ ಮನೆ ಕಳಿಸ್ದೆ. ಅವಳು ಕೂಡ ಅಂಜು ಮತ್ತು ನಚ್ಚಿ ಜಾತಕನ ತೊಗೊಂಡು ಬರೋದಕ್ಕೆ ಅಂತ ದೇವರ ಮನೆಗೆ ಹೋದ್ಲು. ಆದರೆ ಅವಳು ತುಂಬ ಸಮಯ ಆದರೂ ಕೂಡ ಬರಲೇ ಇಲ್ಲ. ಆಗ ನಾನೇ ಅಲ್ಲಿಗೆ ಹೋಗಬೇಕಾಯಿತು, ಯಾಕಿಷ್ಟೊತ್ತಾದರೂ ಕೂಡ ಮನಸ್ವಿನಿ ಬರಲೇ ಇಲ್ಲ ಅಂತ. ಹಾಗಾಗಿ ನಾನು ಕೂಡ ದೇವರ ಮನೆಗೆ ಹೋದೆ. ಆಗ ಅವಳು ಅದೇನೋ ಹೇಳ್ತಿದ್ಲು, ಅದೇನೋ ಇಟ್ಕೊಂಡಿದ್ಲು, ಅದಷ್ಟೇ ನೆನಪಾಗ್ತಿದೆ ಹೊರತು ನೀನು ಕೂಡ ನೆನಪಾಗ್ತಿಲ್ಲ ಅಂತ ತುಂಬಾ ಸ್ಟ್ರೆಸ್ ತೊಗೊಳೋಕೆ ಶುರು ಮಾಡ್ಕೋತಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಎಲ್ಲರೂ ಕೂಡ ನೀನು ಯಾಕಷ್ಟು ಯೋಚನೆ ಮಾಡ್ತಿದ್ಯಾ, ಬಿಡು ಏನೋ ಆಗೋಯ್ತಲ್ಲ ಅಂತ ಹೇಳ್ತಾರೆ. ಅಜಿತ್ ಕೂಡ ಅದನ್ನು ಕಟ್ಕೊಂಡು ಏನು ಮಾಡಬೇಕಮ್ಮ, ಸುಮ್ಮನೆ ಬಿಟ್ಬಿಡಿ ಅದನ್ನು ಅಂತ ಹೇಳ್ತಾರೆ.
ಇತ್ತ ಕಡೆ ಮನಸ್ವಿನಿ, ಹೇಳು, ನಿನಗೆ ಗೊತ್ತಿದೆ ಅಲ್ವಾ ನೀನು ಏನು ಹೇಳ್ತಿದ್ದೆ ನಾನು ನಿನ್ನ ಹತ್ರ ಬಂದಾಗ ಅಂತ, ಏನು ಹೇಳು ಅಂತ ಹೇಳಿ ಸಂಗೀತ ಅವರು ಹೇಳಿದಾಗ ಈ ಕಡೆ ಅಶ್ವಿನಿ ಗಾಬರಿ ಆಗ್ತಾಳೆ. ತದನಂತರ ಅದು ಏನಿಲ್ಲ, ನಚ್ಚಿ ಮತ್ತು ಅಂಜು ಜಾತಕನ ತರಕ್ಕೆ ಹೋಗಿದ್ದೆ ಅಂದಮೇಲೆ ಅದನ್ನೇ ತರಕ್ಕೆ ಹೋಗಿರ್ತೀನಿ ತಾನೆ, ಅವ್ರ ಜಾತಕನೇ ತರಕ್ಕೆ ಹೋಗಿದ್ದೆ, ಅದೇ ಸಿಕ್ತು ಅಂತ ಮಾತಾಡ್ತಿದ್ದೆ ಅಷ್ಟೇ, ಅದನ್ನೇ ನೀವು ಕೇಳಿಸ್ಕೊಂಡು ಆ ರೀತಿ ಪ್ರಜ್ಞೆ ತಪ್ಪಿಟ್ರಿ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ. ಈ ಕಡೆ ಶ್ರವಣ್ ಕೂಡ ಇನ್ನೇನಿರುತ್ತೆ ಅದೇ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸಂಗೀತ ಅವ್ರಿಗೆ ಭೂಮಿ ಮತ್ತು ಅಜಿತ್ ಇಬ್ರು ಕೂಡ ಬೇರೆ ಬೇರೆ ಇದ್ದಾರೆ. ಇಲ್ಲಿ ಅಜಿತ್ ಭೂಮಿಯನ್ನ ಮನೆಯಿಂದ ಮನಸ್ಸಿಂದ ಅವ್ರ ಕಡೆ ಹಾಕಿದ್ದಾರೆ ಅನ್ನೋ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ. ಹೀಗಾಗಿ ಇಲ್ಲಿ ಅಜಿತ್ ಭೂಮಿಯನ್ನ ಕಾಣ್ದಾಗ ಎಳ್ಕೊಂಡು ಹೋಗ್ತಾರೆ ಹೊರಗಡೆ. ನಂತರ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ಇದರ ನಡುವೆ ಅಜಿತ್, ನಿನ್ನಿಂದಾನೇ ಇವತ್ತು ನನ್ನ ಅಮ್ಮನಿಗೆ ಈ ಪರಿಸ್ಥಿತಿ ಆಗಿರುವುದು, ಇನ್ನು ಮುಂದೆ ನನ್ನ ಕುಟುಂಬದ ನಡುವೆ ಯಾವುದೇ ಕಾರಣಕ್ಕೂ ನೀನು ಬರಬಾರ್ದು, ನಿನಗೂ ನನ್ನ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ, ಮೊದಲು ಇಲ್ಲಿಂದ ಹೊರಟು ಹೋಗು ನೀನು ಅಂತ ಹೇಳಿ ಹಾಸ್ಪಿಟಲಿಂದ ಹೊರಗಡೆ ದಬ್ಬೋದಕ್ಕೆ ಅಜಿತ್ ಮುಂದಾಗ್ತಿದ್ದಾರೆ. ಇದೇ ಒಂದು ಸಮಯದಲ್ಲಿ ಸತ್ಯ ಅವರು, ನೋಡು ಅಜಿತ, ಇದರಲ್ಲಿ ಯಾವುದೇ ರೀತಿಯ ಒಂದು ಪಾತ್ರ ಇಲ್ಲ ಭೂಮಿಯಿಂದಾಗಿ ಇವತ್ತು ಸಂಗೀತಮ್ಮಂಗೆ ಇಂಥ ಪರಿಸ್ಥಿತಿ ಆಗಿಲ್ಲ, ನಿಜವಾಗ್ಲೂ ಸಂಗೀತಮ್ಮಂಗೆ ಈ ರೀತಿ ಆಗೋದಕ್ಕೆ ಕಾರಣ ಭೂಮಿ ಅಲ್ಲ ಅಶ್ವಿನಿ ಅಂತ ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿದ ಇಡೀ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಇತ್ತ ಕಡೆ ಅಶ್ವಿನಿ ಅಂತೂ ಗಾಬರಿ ಆಗ್ತಿದ್ದಾಳೆ, ಸಿಕ್ಕಿಬಿದ್ನಲ್ಲಪ್ಪ, ಇದಕ್ಕೆಲ್ಲ ನಾನೇ ಕಾರಣ ಆಯ್ತು ಅಂತ ಗೊತ್ತಾಗೋಯ್ತಲ್ಲ ಅಂತ ಹೇಳು ಅಶ್ವಿನಿ, ಇದೆಲ್ಲ ಆಗಿದೆ ನಿನ್ನಿಂದ ಅಲ್ವಾ, ನೀನೇ ಅಲ್ವಾ ಅವತ್ತು ಸಂಗೀತಮ್ಮ ಶಾಕ್ ಒಳಗಾಗೋದಕ್ಕೆ ಕಾರಣ. ಅವತ್ತು ನೀನು ದೇವರ ಮನೆಗೆ ಹೋಗಿ ಅಂಜು ಮತ್ತೆ ನಚ್ಚಿ ಜಾತಕನ ತೆಗೆದುಕೊಳ್ಳೋಕೆ ಹೋದೆ, ಆದರೆ ನೀನಲ್ಲಿ ಸಂಗೀತಮ್ಮಂಗೆ ಹೇಳಿದ್ದೆ ಬೇರೆ, ಸಂಗೀತಮ್ಮನ ಮುಂದೆ ನೀನು ರಿವೀಲ್ ಮಾಡಿದ ಸತ್ಯ ಏನು, ಅದರಿಂದಾನೇ ತಾನೇ ಇವತ್ತು ಆ ರೀತಿ ಆಗಿರೋದು. ಸಂಗೀತಮ್ಮ ಕೋಮಾಗಿ ಹೋಗೋದಕ್ಕೆ ಕಾರಣ ಭೂಮಿ ಅಲ್ಲ ಅಶ್ವಿನಿ ಅಂತ ಹೇಳಿ ಸತ್ಯನ ಹೇಳ್ತಾರೆ. ಇದರಿಂದ ಅಚ್ಚುತ್ತ ರಬ್ಬಲ್ ಆಗ್ತಾರೆ. ಈ ಕಡೆ ಭೂಮಿ ಕೂಡ ಸಿಡಿದು ಹೇಳ್ತಿದ್ದಾರೆ, ಏನಿದು ಮನಸ್ವಿನಿ, ಏನಿದೆಲ್ಲ, ಏನು ಸತ್ಯ ಹೇಳ್ತಿರೋದು ಅಂತ ಶ್ರವಣ್ ಅವ್ರು ಕೂಡ ಹೇಳ್ತಾರೆ. ಹೌದು ಅಪ್ಪ, ಏನಾಯ್ತು ಅನ್ನೋದನ್ನ ನಾನು ಹೇಳ್ತೀನಿ. ಹೌದು ನಿಜ, ನನಗೆ ಅತ್ತೆ ಹೋಗ್ಬಿಟ್ಟು ನಚ್ಚಿ ಮತ್ತೆ ಅಂಜು ಜಾತಕನ ತೆಗೆದುಕೊಂಡು ಬಾ ಅಂತ ಹೇಳಿದ್ರು, ನಾನು ಕೂಡ ಅದನ್ನ ತೆಗೆದುಕೊಂಡು ಬರುವುದಕ್ಕೆ ಅಂತಾನೆ ದೇವರ ಮನೆಗೆ ಹೋದೆ, ಆದ್ರೆ ನನಗಲ್ಲಿ ಸಿಕ್ಕಿದ್ದು ಅಜಿತ್ ಮತ್ತೆ ಭೂಮಿಯ ಒಂದು ಕಾಂಟ್ಯಾಕ್ಟ್ ಮ್ಯಾರೇಜ್. ನಿಜ ಹೇಳಬೇಕು ಅಂದ್ರೆ ಅಜಿತ್ ಮತ್ತೆ ಭೂಮಿ ಯಾವುದೇ ರೀತಿಯಲ್ಲೂ ಕೂಡ ಮದುವೆ ಆಗಿಲ್ಲ, ಅವರಿಬ್ರು ಜಸ್ಟ್ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿದ್ದಾರೆ. 1 ವರ್ಷದವರೆಗೆ ಮಾತ್ರ ಅವರು ಗಂಡ ಹೆಂಡತಿ. ಆ ಕಾಂಟ್ರಾಕ್ಟ್ ಮ್ಯಾರೇಜ್ನ ಅವಧಿ ಮುಗಿತಿದ್ದಾಗೆ ಅವರ ಇಬ್ಬರ ಮದುವೆ ಕೂಡ ಮುರಿದು ಬೀಳುತ್ತೆ. ಅದೇ ಒಂದು ಪೇಪರ್ನಲ್ಲಿ ಇದ್ದದ್ದು, ಆ ಒಂದು ಪೇಪರ್ ನನಗೆ ಸಿಕ್ತು, ಅದನ್ನ ನೋಡಿದೆ, ನಾನು ಕೂಡ ಶಾಕ್ ಆದೆ. ಅಜಿತ್ ಮತ್ತೆ ಭೂಮಿ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಜಿತ್ ಮತ್ತೆ ಭೂಮಿ ಮುಖ ನೋಡ್ಕೊತಿದ್ದಾರೆ. ಕೊನೆಗೂ ಮನೆಯವರು ಎಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ, ಏನಿದು ಅಂತ ಹೇಳಿ. ನಂತರ ಅದೇ ಒಂದು ವಿಷಯವನ್ನ ಸಂಗೀತಮ್ಮ ಕೂಡ ನೋಡಿದ್ರು, ಹಾಗಾಗಿನೇ ಅವರು ಪ್ರಜ್ಞೆ ತಪ್ಪಿದ್ದು, ಕೋಮಾಗೆ ಹೋಗಿದ್ದು ಅಂತ ಹೇಳಿ ಅಶ್ವಿನಿ ಹೇಳ್ತಿದ್ದಾಗ ಇಡೀ ಮನೆಯವರು ಏನದಲ್ಲ, ನಿಜವಾಗ್ಲೂ ಮನಸ್ವಿನಿ ಹೇಳಿದ್ದು ನಿಜನಾ ಅಂತ ಹೇಳಿ ಶ್ರವಣ್ ಮತ್ತು ಅಲ್ಲಿ ಅಜಿತ್ ತಂದೆ ಎಲ್ಲರೂ ಕೂಡ ಅಜಿತ್ ಮತ್ತು ಭೂಮಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಈ ಒಂದು ಸಮಯದಲ್ಲಿ ಭೂಮಿ ಮತ್ತು ಅಜಿತ್ ತಲೆ ತಗ್ಗಿಸಿ ನಿಂತ್ಕೋಬೇಕಾಗಿದೆ. ಕೊನೆಗೂ ಮನೆಯವರ ಮುಂದೆ ಕೂಡ ಅಜಿತ್ ಮತ್ತು ಭೂಮಿಯ ಕಾಂಟ್ರಾಕ್ಟ್ ಮ್ಯಾರೇಜಿನ ವಿಷಯ ಬಟಾಬೈಲಾಗಿದೆ. ಆದರೆ ಇಲ್ಲಿ ಭೂಮಿ ಮನೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ, ಬಿಕಾಸ್ ಇಲ್ಲಿ ಸಂಗೀತ ಅವರು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಜೊತೆಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ನಡೆದಿರೋ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ. ಈಗೇನಾದರೂ ಆಘಾತ ಆದರೆ ಮತ್ತೆ ಕೋಮಾಗಿ ಹೋಗೋ ಚಾನ್ಸಸ್ ಇದೆ. ಹಾಗಾಗಿ ವಿಷಯವನ್ನು ಮುಚ್ಚಿಟ್ಟು ಮತ್ತೆ ಭೂಮಿ ಮತ್ತೆ ಅಜಿತ್ ಜೊತೆಯಾಗಿ ಜೀವಿಸೋದಕ್ಕೆ ಶುರು ಮಾಡ್ಕೋತಿದ್ದಾರೆ. ಇತ್ತ ಕಡೆ ಅಶ್ವಿನಿಯನ್ನ ಬಿಡ್ತಾನ ಅಜಿತ್, ತನ್ನ ಅಮ್ಮನ ಇಂಥ ಪರಿಸ್ಥಿತಿಗೆ ತಳೆದಂಥ ಅಶ್ವಿನಿ ಕತೆ ಏನಾಗಬಹುದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನು ಮರಿ.